ಅವಳಿಗೆ ಸೇರಿದ ಇನ್ನು ಎಷ್ಟು ವಸ್ತುಗಳನ್ನ ನನ್ನ ಸುಟ್ಟರು ನನ್ನ ಮನಸ್ಸಿಗೆ ಸಮಾಧಾನ ಇಲ್ಲ. ಸಮಾಧಾನ ಮಾಡ್ಕೊಳ್ರಿ. ನಿಮ್ ನೋವು ನನ್ಗೆ ಅರ್ಥ ಆಗುತ್ತೆ. ನಿಮ್ಮಷ್ಟೇ ನೋವು ನಮಗೂ ಇಲ್ವಾ? ಒಂದ್ ವೇಳೆ ಏನಾರು ಹೆಚ್ಚು ಕಮ್ಮಿ ಆದ್ರೆ ಏನ್ ಗತಿ? ಎಲ್ಲ ಆಗೋಯ್ತಲ್ಲ ಒಂದ್ಸಲ. ಏನ್ ಹೆಚ್ಚು ಕಮ್ಮಿ ಆಗ್ಬೇಕು? ದೀಪುಗೆ ಒಂದು ಮಾತು ಹೇಳಲಿಲ್ಲ. ಅವಳಿಗೆ ಒಪ್ಸಿ ಮದುವೆ ಮಾಡಿಸಿ ಕಳಿಸುವ ಆಗೋಯ್ತು. ನಮ್ಮ ಸಮಾಧಾನಕ್ಕೆ ನಮ್ಮ ಮರ್ಯಾದೆಗೆ ನಾವು ತಪ್ಪು ಮಾಡ್ಬಿಟ್ವಿ ಒಂದ್ಸಲ. ನಮ್ ದೀಪು ಹಸು ತರ ಅಲ್ಲ, ಅವಳು ಚೆನ್ನಾಗಿರ್ತಾಳ. ಆ ಮನೆಯಲ್ಲಿ ಗಟ್ಟಿ ನಿರ್ಧಾರಗಳನ್ನು ತಗೊಳ್ಳೋ ಹುಡುಗನ ಅದಕ್ಕೇನೇನೆ ಫೋನ್ ಮಾಡಿ ಮದ್ವೆ ನಡೀಲಿ ಅಂತ ಹೇಳಿದ್ರಲ್ಲ ರೀ. ಅದು ಅಲ್ಲದೆ ಹುಡುಗನೇ ಬಂದು ನಮ್ ದೀಪನ ಒಪ್ಕೊಂಡು ಮದ್ವೆ ಮಾಡ್ಕೊಂಡಲ್ಲ. ಮತ್ತ್ಯಾಕೆ ಅನುಮಾನ ಪಡ್ತಾ ಇದ್ದೀರಾ? ಆ ಮನೆಯಲ್ಲಿ ಬೇರೆಯವ್ರು ಹೇಗೋ ಏನೋ ನನಗೆ ಗೊತ್ತಿಲ್ಲ. ಆದ್ರೆ ಆ ಹುಡುಗ ಅಂತೂ ತಾನು ಕಟ್ಕೊಂಡಿರೋ ಹೆಂಡತಿಗೆ ಒಂದು ಚೂರು ನೋವಾಗದಿರೋ ಹಾಗೆ ನೋಡ್ಕೊಳ್ತಾನೆ ಅನ್ನೋ ನಂಬಿಕೆ ನನಗಿದೆ ರೀ. ನಮ್ಮ ಮನೆಯಲ್ಲಿ ರಾಣಿ ತರ ಬದುಕುವ ಅರ್ಹತೆ ಇರೋದು ದೀಪಕ್ ಮಾತ್ರ. ಮಹಾರಾಣಿ ತರ ಇರ್ತಾಳೆ. ನಿಮ್ ಚಿಂತೆ ನನಗೂ ಅರ್ಥ ಆಗುತ್ತೆ. ಆದ್ರೆ ಹೆಣ್ಮಗಳು ಈಗ ತಾನೇ ಮದುವೆ ಆಗಿ ಗಂಡನ ಮನೆಗೆ ಹೋಗಿದ್ದಾಳೆ. ಅಲ್ಲವಳು ಹೊಂದ್ಕೋಬೇಕು, ಜನಗಳ ಜೊತೆ ಬೆರಿಬೇಕು. ಹಿಂದಿಂದನೇ ನಾವು ಮಾತಾಡ್ಸಿದ್ರೆ ಸರಿ ಕಾಣೋದಿಲ್ಲ ರೀ. ಇವೆಲ್ಲ ಸೂಕ್ಷ್ಮಗಳು. ನಾವು ಅವಳಿಗೆ ಸ್ವಲ್ಪ ಉಸಿರಾಡೋದಕ್ಕೆ ಸಮಯ ಕೊಡೋಣ. ಅಣ್ಣ, ದೀಪುಗೆ ಏನಾದ್ರೂ ಸಮಸ್ಯೆ ಆಗಿದ್ದಿದ್ರೆ ಇಷ್ಟೊತ್ತಿಗೆ ಫೋನ್ ಮೇಲೆ ಫೋನ್ ಮಾಡಿರ್ತಿದ್ಲು. ಇಷ್ಟೊತ್ತಾದ್ರೂ ಫೋನ್ ಬಂದಿಲ್ಲ ಅಂದ್ರೆ ಅವಳಿಗೇನು ಸಮಸ್ಯೆ ಆಗಿರಲ್ಲ. ನೋಡು, ದೀಪು ಆರಾಮಾಗಿರ್ತಾಳೆ. ನೀನ್ ಮೊದ್ಲು ರೂಪನ್ ಬಗ್ಗೆ ಯೋಚನೆ ಮಾಡೋಣ. ಯಾವಳೋಳು? ಅಣ್ಣ, ರೂಪ ಈಗಷ್ಟೇ ನಮ್ ಕಣ್ಣು ಮುಂದೆನೆ ಸುಟ್ಟು ಭಸ್ಮ ಆಗ್ತಾ ಇದ್ದಾಳಲ್ಲ. ಈಗಾಗಲೇ ನಮ್ಮ ಮನಸ್ಸಿನಿಂದ ನಮ್ಮ ಭಾವನೆಗಳಿಂದ ತುಂಬಾ ದೂರ ಹೋಗಾಯ್ತು. ಶಿರು, ನೀನ್ ಮದ್ವೆ ಮಾಡ್ಕೊಂಡ್ ಬಂದಿರೋ ನಿನ್ನ ಹೆಂಡತಿ ಹೊರಗಡೆ ಮಳೆ ನೆನ್ಕೊಂಡು ನಿಂತಿದ್ದಾಳೆ, ಗೊತ್ತು ತಾನೆ? ಶಿರು, ಪ್ಲೀಸ್ ಅರ್ಥ ಮಾಡ್ಕೊ. ಈ ಮನೆಯವರು ಆ ಹುಡುಗಿಗೂ ನಮಗೂ ಯಾವ ಸಂಬಂಧನೂ ಇಲ್ಲ ಅಂತ ಹೇಳ್ಬಹುದು. ಆದ್ರೆ ನಿನಗ ಹಾಗಲ್ಲ. ಯಾಕೆ ಅಂದ್ರೆ ನೀನ್ ಅವಳಿಗೆ ತಾಳಿ ಕಟ್ಟಿದ್ಯಾ ಕಣೋ. ಶಿರು, ಇಲ್ಲಿ ನೋಡು, ಅವಳಿಗೆ ನಿನ್ ಮನ್ಸಲ್ಲಿ ಜಾಗ ಕೊಡು ಅಂತ ನಾನು ಕೇಳ್ತಿಲ್ಲ ಕಣೋ. ಕಮಿಟ್ಮೆಂಟ್ ಅಂತನಾದ್ರು, ಅಟ್ಲೀಸ್ಟ್ ಮನುಷ್ಯತ್ವಕ್ಕೋಸ್ಕರನಾದ್ರೂ ನೀನ್ ಅವಳಿಗೆ ನ್ಯಾಯ ಕೊಡ್ಬೇಕಲ್ವಾ? ಜೀವನದಲ್ಲಿ ಏನ್ ನಡಿಬೇಕು ಅಂತ ಆ ದೇವ್ರು ಬರ್ದಿರ್ತಾನೋ ಅದನ್ನ ಯಾರ ಕೈಯಿಂದನೂ ತಪ್ಸೋದಿಕ್ ಆಗಲ್ಲ ಚಿರು. ಈಗ ನಡೆದಿರೋದ್ರಲ್ಲಿ ನಿಂದ ಹೇಗ್ ತಪ್ಪಿಲ್ವೋ ಹಾಗೆ ಅವಳದು ಯಾವ ತಪ್ಪು ಇಲ್ಲ. ನನಗೆ ಈಗಲೇ ನಿನ್ನ ನಾನು ನೋಡ್ಬೇಕು ಅನ್ನಿಸ್ತಾ ಇದೆ ಮಗಳೇ. ನಾನು ಈಗಲೇ ಬಸ್ ಹತ್ರ ಬಂದ್ಬಿಡ್ತೀನಮ್ಮ. ಬೇಡ ಪೊಲೀಸಪ್ಪ, ತುಂಬಾ ಓಡಾಡಿ ಸುಸ್ತಾಗಿರ್ತೀರಾ. ನೀವು ರೆಸ್ಟ್ ಮಾಡಿ ಆಮೇಲೆ ಬರುವಂತೆ. ಈಗ ಮನೆ ತುಂಬಾ ಗೆಸ್ಟ್ಗಳು ಬಂದಿದ್ದಾರೆ. ನಾನು ಆಮೇಲೆ ಫೋನ್ ಮಾಡ್ತೀನಿ, ಆಯ್ತಾ? ಸರಿ ಸರಿ, ನನ್ನ ಹತ್ರ ನೀನು ಯಾವಾಗ ಬೇಕಾದ್ರೂ ಮಾತಾಡ್ಬೋದು. ಮೊದಲು ಆ ಕಡೆ ಗಮನ ಕೊಡು. ಪೊಲೀಸಪ್ಪ, ನೀನು ಅಮ್ಮ ಖುಷಿಯಾಗಿದ್ದೀರಾ ಅಲ್ವಾ ಪೊಲೀಸಪ್ಪ? ಕಂದ,
ನೀನು ಖುಷಿಯಾಗಿದ್ದೀನಿ ಅಂತಂದ್ರೆ ನಮ್ಗೆಲ್ಲಾನು ಖುಷಿನೇ. ಆಯ್ತು ಆಯ್ತು, ಇಡ್ತೀನಿ. ಮನೆ ತುಂಬಿಸ್ಕೊಳ್ಳೋ ಶಾಸ್ತ್ರ ಆಯ್ತಂತೆ. ಭರ್ಜರಿಯಾಗಿ ಸ್ವಾಗತ ಕೋರಿದ್ರಂತೆ. ಅವಳನ್ನ ಯಾರು ಮದ್ವೆ ಆಗ್ತಾರೋ ಅಂತ ಅನ್ಕೊಂಡಿದ್ದೆ. ಏಯ್, ಸ್ವಲ್ಪ ಬಾಯಿ ಮುಚ್ಕೊಂಡಿರ್ತೀಯಾ? ಅಂದ ಇರೋದು ಮುಖದಲ್ಲಲ್ಲ, ಮನಸ್ಸಿನಲ್ಲಿ. ಭಗವಂತನ ಗೊತ್ತು ಅವಳ ಯೋಗ್ಯತೆಗೆ ಏನು ಕೊಡಬೇಕು ಅಂತ, ಅದನ್ನ ಕೊಟ್ಟಿದ್ದಾನೆ. ನನ್ನ ಮಗಳು ದೀಪ ರೂಪದಲ್ಲಿ ಸುಂದರಿ ಅಲ್ಲದೆ ಇರಬಹುದು, ಆದರೆ ಗುಣದಲ್ಲಿ ವಿಶ್ವಸುಂದರಿ ಕಣೆ. ನನ್ನ ಮಗಳು ದೀಪ ನಾನು ಹೇಳಿದೆ ಅನ್ನೋ ಒಂದೇ ಒಂದು ಕಾರಣಕ್ಕೆ ತನಗಿಷ್ಟ ಇಲ್ಲದೆ ಹೋದ್ರು ತಾಲಿ ಕಟ್ಟಿಸ್ಕೊಂಡ್ಳು. ಅದೇ ರೂಪನ್ ಥರ ಓಡ್ ಹೋಗಿ ನಮ್ಮ ಮಾನ ಮರ್ಯಾದೆ ತೆಗಿಲಿಲ್ಲ. ಒಂದು ವಿಷಯ ನೆನ್ಪಿಟ್ಕೊಳ್ಳಿ, ನನ್ನ ಮಗಳು ತೆಗೆದುಕೊಳ್ಳೋ ಯಾವುದೇ ನಿರ್ಧಾರ ಸರಿಯಾಗಿ ಇರುತ್ತೆ. ಯಾಕಂದ್ರೆ ಅವಳ ಜೊತೆ ದೇವರಿರ್ತಾರೆ.